ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನಕ್ಕ? ವೀರು, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದೀಯಾ? ಆರ್ಡರ್ ಮಾಡು. ಏನು? ಹಾಗಲ್ಲ, ನಿನ್ನನ್ನು ಕೇಳಿದೆ, ನಾನೊಬ್ಬರಿಗೆ ಮಾತು ಕೊಟ್ಬಿಟ್ಟೆ. ಐ ಆಮ್ ಸಾರಿ, ನಾನು ನಿನ್ನನ್ನು ಕೇಳಲಿಲ್ಲ. ಎಲ್ಲ ವಿಷಯನೂ ನನ್ನ ಕೇಳೇ ನಿರ್ಧಾರ ತಗೋಬೇಕು ಅಂತ ರೂಲ್ಸ್ ಇಲ್ಲ. ನನಗೆ ಕೆಲಸ ಆದಮೇಲೆ ಹೇಳಿದ್ರೆ ಆಯಿತು. ಯಾಕೆ ಅಂದರೆ ನೀನು ಮಾಡೋದು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಅಲ್ಲ, ನಾನೊಬ್ಬರಿಗೆ ಕೆಲಸ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ನಾನು ನಿನ್ನನ್ನು ಕೇಳಲಿಲ್ಲ, ಅದಕ್ಕೆ ಒಂದ್ಸಲ ಕೇಳಿಬಿಡೋಣ ಅಂತ. ಕೆಲಸನ? ಯಾರಿಗಕ್ಕ? ಅದು ಸುಬ್ಬು ಅವರ ಭಾವನೆಗೆ. ಪಾಪ ಮನೆ ಹೊರಗಡೆನೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಕಾಯ್ತಿದ್ದಾನೆ. ಇಷ್ಟಕ್ಕೂ ಮೋಸ ಮಾಡಿರೋದು ಶ್ರಾವಣಿ ಸುಬ್ಬು ತಾನೆ. ಅದಕ್ಕೆ ಇವನೇನು ಮಾಡೋಕ್ಕಾಗತ್ತೆ? ನೀನು ಆ ಹುಡುಗನ ನೋಡಿದ್ಯಾ? ನೋಡಿದ್ದೀನಿ. ನೋಡೋಕ್ಕೆ ಪಾಪ ಅಂತಾನೆ ಅನ್ನಿಸ್ತಿದ್ದಾನೆ. ಆದರೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಅವನು ಎಲ್ಲ ಕೆಲಸನೂ ಮಾಡ್ತಾನೆ. ಹೇಗೂ ನನಗೆ ಕಂಪ್ನಿ ಕೆಲಸಕ್ಕೆ ಫೈಲ್ ಮ್ಯಾನೇಜ್ ಮಾಡೋದಕ್ಕೆಲ್ಲ ಒಬ್ರು ಬೇಕಲ್ವಾ? ಅಕ್ಕ, ನಾನು ಯಾವತ್ತಾದರೂ ನಿನ್ನ ಮಾತಿಗೆ ಇಲ್ಲ ಅಂತಂದಿದ್ದೀನ? ನನಗೆ ಸುಬ್ಬು ಮೇಲೆ ಕೋಪನೇ ಇರ್ಬೋದು, ಆದರೆ ಅವ್ರ ಮನೆಯವ್ರ ಮೇಲೆ ಮೊದಲಿತ್ತಲ್ಲ, ಅಷ್ಟೇ ಗೌರವ ಇದೆ. ನೀನು ಅವನ್ನ ಕೆಲ್ಸಕ್ಕೆ ತಗೋ, ಏನೇ ಸಹಾಯ ಬೇಕಾದ್ರೂ ಮಾಡಿಸ್ಕೊ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ವೀರು. ಆದರೆ ಒಂದು ವಿಷಯ, ನಾನು ಹೇಳಿ ಅವನಿಗೆ ಕೆಲಸ ಕೊಡಿಸ್ದೆ ಅಂತ ಆಗಬಾರ್ದು. ಅದು ನನಗೆ ತುಂಬ ಮುಜುಗರ ಆಗ್ಬಿಡುತ್ತೆ. ನೀನೇ ಕೆಲಸ ಕೊಟ್ಟಿದ್ದು ಅಂತ ಹೇಳ್ಬಿಡು. ಎಷ್ಟು ದೊಡ್ಡ ಗುಣನಕ್ಕ ನಿಂದು. ಸರಿ, ನಾನಾಗೆ ಅವನಿಗೆ ಕೆಲಸ ಕೊಡಿಸಿದ್ರೆ ಸುಬ್ಬು ಕಿರಿಕಿರಿ ಮಾಡ್ತಿದ್ದ. ಆದ್ರೆ ಈಗ ವೀರು ಕೆಲಸ ಕೊಡಿಸ್ತಿದ್ದಾನೆ ಅಂತ ಹೇಳಿ ಅವನನ್ನ ನನ್ನ ಹತ್ರ ಕೆಲ್ಸಕ್ಕೆ ಕಳಿಸ್ತಿದ್ದಾನೆ. ಸುಬ್ಬು ವೀರು ಮಾತಿಗೆ ಎದುರು ಮಾತಾಡೋದಿಲ್ಲ. ವೀರು ದೃಷ್ಟಿಯಲ್ಲಿ ಇದು ನನ್ನ ದೊಡ್ಡ ಗುಣ, ಆದ್ರೆ ನನ್ನ ದೃಷ್ಟಿಯಲ್ಲಿ ಇದು ನನ್ನ ಚಾಲಾಕಿತನ. ಅಯ್ಯೋ ಸುಬ್ಬು, ಕಂಗ್ರ್ಯಾಚುಲೇಷನ್ಸ್ ಕಣೋ ಕೆಲಸ ಕೊಡ್ತಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಭಾವ. ನಿಮಗೆ ಈ ಮನೇಲಿ ಕೆಲಸ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಈ ಮನೆ ನನಗೆ ದೇವಸ್ಥಾನ ಇದ್ದಂಗೆ. ಇಲ್ಲಿ ನಿಷ್ಠೆ, ನಿಯತ್ತು, ಪ್ರಾಮಾಣಿಕತೆಗೆ ತುಂಬ ಬೆಲೆ ಸಿಗುತ್ತೆ. ನೀವು ಉಳಿಸ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಖಂಡಿತ ಸುಬ್ಬು, ನಿಷ್ಠೆ ಪ್ರಾಮಾಣಿಕತೆಗೆ ಅದೇನೋ ಹೇಳ್ತಾರಲ್ಲ ನಿಯತ್ತು, ಅದಕ್ಕೆ ಈ ನಾಯಿ ಅನ್ನೋದ್ರ ಬದಲಾಗಿ ಸುಂದರ ಅಂತಿನ ಮೇಲೆ ಎಲ್ಲ ಹೇಳ್ಬೇಕು. ಹಾಗ ನಾನು ಕೆಲಸ ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಸರಿ ಬಾವ, ನೀವು ಮನೆಗೆ ಹೋಗಿರಿ, ನಂಗೆ ಕೆಲಸ ಆಯ್ತು. ಅಂತೂ ಇಂತೂ ಮಿನಿಸ್ಟ್ರ್ ಮನೆಯಲ್ಲಿ ಕೆಲಸ ಆಗಿಟ್ಟಿಸ್ಕೊಂಡೆ. ಅರಮನೆ ಅಂತಹ ಮನೆನ ದೂರದಿಂದ ನೋಡದೆ ಅದೃಷ್ಟ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಮನೇಲೇ ಕೆಲಸ ಮಾಡೋ ಭಾಗ್ಯ ಸಿಕ್ಕಿದೆ. ಮೇಡಮ್, ಇನ್ನು ಮುಂದೆ ನೀವೇನು ನನಗೆ ಬಾಸು ಮೇಡಮ್. ನೀವು ಹೇಳಿದ ಕೆಲಸ ನಾನು ಚಾಚೂ ತಪ್ಪದೆ, ಚೂರು ತಪ್ಪಾಗದೆ ಇರೋ ಹಾಗೆ ಚೆನ್ನಾಗಿ ಮಾಡ್ತೀನಿ ಮೇಡಮ್. ಇಷ್ಟಕ್ಕೂ ನಿನಗೆ ಕೆಲಸ ಕೊಡ್ಸಿದ್ ಯಾರು ಅಂತ ಅನ್ಕೊಂಡಿದ್ಯಾ? ನಾನಿಲ್ಲ ಅಂದಿದ್ರೆ ನಿನಗೆ ಕೆಲಸನೂ ಸಿಗ್ತಿರ್ಲಿಲ್ಲ, ನಿನ್ನ ಇಷ್ಟೊತ್ತಿಲ್ಲಿ ಇರಿಸ್ಕೋತಾನೂ ಇರ್ಲಿಲ್ಲ. ಅದೇ 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 ಅನ್ಕಂಡೆ ನೋಡಿ ಮೇಡಮ್. ನನಗೆ ಕೆಲಸ ಸಿಕ್ಕೋದು ಕಾರಣ ಈ ದೇವತೆಯ ಕೃಪಾ ಕಟಾಕ್ಷ ನನ್ನ ಮೇಲೆ ಇರಬೇಕು, ಅದಕ್ಕೆ ಸಿಕ್ಕಿದೆ ಅಂತ ಆಗಲೇ ಅನ್ಕೊಂಡೆ ಮೇಡಮ್. ಮೇಡಮ್, ದಾರಿ ಮಧ್ಯದಲ್ಲಿ ಸಿಕ್ಕಿ ನನ್ನ ಬದುಕಿಗೆ ನೀವೊಂದು ದಾರಿ ತೋರಿಸ್ಬಿಟ್ರಿ ಮೇಡಮ್. ನಿಮ್ಮಿಂದಾಗಿ ನನ್ನ ಬಾಳು ಬೆಳ್ಳಕ್ಕಾಯಿತು. ಅಷ್ಟೆಲ್ಲ ಏನು ಬೇಕಾಗಿಲ್ಲ. ನಾನು ನಿನ್ನ ಬದುಕಿಗೆ ದಾರಿ ತೋರಿಸಿದ್ದೀನಿ ಅಂದಮೇಲೆ ನೀನು ಯಾರಿಗೆ ನಿಯತ್ತಾಗಿರ್ಬೇಕು? ಇನ್ಯಾರಿಗೆ ಮೇಡಮ್? ನನಗೆ ವರ ಕೊಟ್ಟ ದೇವತೆಗೆ. ಮೇಡಮ್ ನೋಡ್ತಾ ಇರಿ, ನಿಮಗೆ ಅಂತ ಒಂದು ದೇವಸ್ಥಾನ ಕಟ್ಟಿಸಿ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಕೂರಿಸಿ ಗಂಟೆ ಒಡೆದು 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 ಪೂಜೆ ಮಾಡಿ ಬರೀ ಕೈಯೆಲ್ಲ ಕರ್ಪೂರ ಹಚ್ಚಿ ಆರತಿ ಮಾಡ್ಬಿಡ್ತೀನಿ ಮೇಡಮ್. ಈ ಜೀವ ಇರೋವರೆಗೂ ಮೇಡಮ್ ನಿಯತ್ತು ಅನ್ನೋದು ನಿಮ್ಗೆನೆ ಮೇಡಮ್. ನೀವು ಹೇಳೋ ಮಾತೆ ನನಗೆ ವೇದವಾಕ್ಯ, ನೀವು ಹೇಳೋ ಕಾಯಕನೇ ನನಗೆ ಕೈಲಾಸ ಮೇಡಮ್. ಸರಿ ಸರಿ ಸರಿ, ವೆರಿ ಗುಡ್. ಇನ್ಮೇಲೆ ನೀನ್ ನನಗೆ ಅಸಿಸ್ಟೆಂಟ್. ಓಕೆ ಓಕೆ ಮೇಡಮ್. ಅಡ್ವಾನ್ಸ್ ಅಡ್ವಾನ್ಸ್ ಇಷ್ಟೊಂದು ಸುಂದರ, ನಿನ್ನ ಲಕ್ಕಿ ಬದಲಾಯ್ತಲ್ಲೋ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅಂದಾಗೆ ನಾನು ಕೆಲಸಕ್ಕೆ
ನಾಳೆಯಿಂದ ಬಾ, ಏನ್ ಕೆಲಸ ಮಾಡ್ಬೇಕು ಅಂತ ನಾನ್ ಹೇಳಿ, ಸರಿನಾ? ಥ್ಯಾಂಕ್ ಯು ಮೇಡಮ್. ವಿಜಯಾಂಬಿಕಾ ಮೇಡಮ್ಗೆ ವಿಜಯೀ ಭವ. ಯಾರು ಕೇಳಿಸ್ಕೊಂಡಿಲ್ಲ ಮೇಡಮ್, ಥ್ಯಾಂಕ್ ಯು. ಇವನ್ನ ಇಟ್ಕೊಂಡು ಶ್ರಾವಣಿಗೆ ಒಂದ್ ಗತಿ ಕಾಣಿಸ್ತೀನಿ. ಶ್ರೀವಲ್ಲಿ, ಇದ್ಯಾಕ್ ಮನೆ ಹೊರಗಡೆ ನಿಂತ್ಕೊಂಡು ಮಾತಾಡ್ಬೇಕು? ಒಳಗಡೆನೆ ಬರ್ಬೋದಲ್ವಾ? ಅಕ್ಕ, ಈ ಮನೇಲಿರೋ ಯಾರ ಮೇಲೂ ನನಗೆ ನಂಬಿಕೆನೇ ಇಲ್ಲ. ಎಲ್ರು ಒಂದೊಂದ್ ತರ ಆಡ್ತಾರೆ, ಎಲ್ರು ಬದ್ಲಾಗ್ಬಿಟ್ಟಿದಾರಕ್ಕ. ಅದಕ್ಕೆ ನಾನ್ ನಿಮ್ಮನ್ನ ಮನೆ ಹೊರಗಡೆ ಕರೆದು ಮಾತಾಡ್ತಿರೋದು. ನೋಡಿ, ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮುಖ್ಯವಾದ ವಿಷಯನ? ಏನದು? ಅಷ್ಟಕ್ಕೂ ಈಗ ಬದ್ಲಾಗಿರೋರು ಯಾರು? ನಿನ್ಗೆ ಅಮ್ಮನ ಬಗ್ಗೆ ಇನ್ನೂ ಅನುಮಾನನಾ? ಅಯ್ಯೋ ಅಕ್ಕ, ನಾನು ಅವ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಾನ್ ಮಾತಾಡಕ್ ಬಂದಿರೋದು ನಿಮ್ಮ ಅತ್ತೆ ಬಗ್ಗೆ. ಅವರು ತುಂಬಾ ಬದಲಾಗಿದ್ದಾರೆ. ಅವರು ಶ್ರಾವಣಿನ ಒಪ್ಕೊಂಡಿದ್ದಾರೆ. ಶ್ರಾವಣಿ ಗ್ರೇಟು, ಅವಳು ಈ ಮನೆಗೆ ತಕ್ಕನಾದ ಸೊಸೆ ಅಂತ ಹೇಳಿದ್ರು, ಗೊತ್ತಾ? ಏನು? ನಮ್ಮತ್ತೆ ಹಾಗೆಲ್ಲ ಮಾತಾಡಿದ್ರ? ಇಲ್ಲ ಶ್ರೀವಲ್ಲಿ, ಏನ್ ಮಾತಾಡ್ತಿದ್ಯಾ ನೀನು? ಅವ್ರು ಆ ರೀತಿ ಮಾತಾಡೋದಕ್ ಸಾಧ್ಯನೇ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ. ಅಕ್ಕ, ತಪ್ಪಾಗಿ ತಿಳ್ಕೊಳಕ್ಕೆ ಏನಿದೆ? ಅವರೇ ನನ್ನ ಹತ್ರ ನೇರವಾಗಿ ಹೇಳಿದ್ರು, ಗೊತ್ತಾ? ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಗಂಡ ಹೆಂಡ್ತಿರು. ಶ್ರಾವಣಿ ಮೇಡಮ್ ಅವರು ನಮ್ಮ ಮನೆಗೆ ಸೇರೊತ್ತು ಬಲಗಾಲಿಟ್ಟು ಮನೆ ಒಳಗ್ ಬಂದಿರೋರು. ಅವರೇ ಈ ಮನೆ ಸೊಸೆ, ಅವರು ಈ ಮನೆ ದೇವತೆ. ದೇವತೆಗೆ ಮೋಸ ಮಾಡಿ ಬದುಕಕ್ಕಾಗತ್ತೇನೆ? ಶ್ರೀವಲ್ಲಿ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅತ್ತೆ ಈ ರೀತಿ ಎಲ್ಲ ಮಾತಾಡಿದ್ರ? ಹೌದು ಅಕ್ಕ, ಆ ಶ್ರಾವಣಿ ಸಾಮಾನ್ಯದವಳಲ್ಲ. ಅವಳು ಮಾಟಗಾತಿ. ಅವಳ ಮಾತಿಗೆ ಯಾರ್ ಬೇಕಾದ್ರೂ ಮರಳಾಗ್ತಾರಕ್ಕ. ಅವಳ ಕಡೆ ಬಾಳ್ತಿದ್ದಾರೆ, ಎಲ್ರು ಬದ್ಲಾಗ್ತಿದ್ದಾರೆ. ಇಲ್ಲ ಶ್ರೀವಲ್ಲಿ, ಹಾಗೆಲ್ಲ ಏನು ಅನ್ಕೋಬೇಡ. ಅತ್ತೆ ಒಂಥರ ವಿಚಿತ್ರ ಸ್ವಭಾವದವರು. ಅಕಸ್ಮಾತ್ ಅವ್ರು ಬದಲಾದ್ರೂ ಆಗ್ಬೋದು, ಆದ್ರೆ ನಾನಾಗ್ಲಿ ಅಮ್ಮ ಆಗ್ಲಿ ಯಾವ ಕಾರಣಕ್ಕೂ ಬದಲಾಗಲ್ಲ. ನಿನ್ಗೆ ಅಮ್ಮನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆ ಶ್ರಾವಣಿನ ಕಂಡ್ರೆ ಅಮ್ಮ ಉರಿದು ಬೀಳ್ತಾರೆ. ಅವಳು ನೆರಳು ಕಂಡ್ರು ಅಮ್ಮನ್ಗೆ ಆಗೋದಿಲ್ಲ. ಅಮ್ಮ ಯಾವ ಕಾರಣಕ್ಕೂ ಆ ಶ್ರಾವಣಿನ ಹತ್ರ ಸೇರ್ಸಲ್ಲ. ಅವಳನ್ನ ಕಂಡ್ರೆ ಬೆಂಕಿ ಕಾರ್ತಾರೆ, ಗೊತ್ತಾ? ನಿನಗೆ ಗ್ಯಾರಂಟಿ ಕೊಡ್ತೀನಿ, ಅಮ್ಮ ಆಗ್ಲಿ ನಾನಾಗ್ಲಿ ಯಾವ ಕಾರಣಕ್ಕೂ ಬದಲಾಗೋದಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಅಮ್ಮ ಮತ್ತೆ ನಾನು ಯಾವಾಗ್ಲೂ ನಿನ್ ಪರವಾಗೇ ಇರ್ತೀವಿ, ಆಯ್ತಾ? ಅಮ್ಮನ್ಗೆ ಶ್ರಾವಣಿನ ಕಂಡ್ರೆ ಇಷ್ಟನೇ ಇಲ್ಲ. ಆ ಶ್ರಾವಣಿ ಈ ಮನೇಲಿ ಇರೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ಅವಳನ್ನ ನಾನಾಗ್ಲಿ ಅಮ್ಮ ಆಗ್ಲಿ ಯಾವ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ. ಹಬ್ಬ, ನನಗೆ ಇವಾಗ ಸಮಾಧಾನ ಆಯ್ತು. ಹಾಗಂತ ಅವಳನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು. ಅವಳು ಇತ್ತೀಚೆಗೆ ತುಂಬಾ ಮೆರೀತಿದ್ದಾಳೆ. ಅವಳ ಅಹಂಕಾರನ ಮುರಿದು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಸರಿಯಾಗಿ ಹೇಳ್ದೆ ಶ್ರೀವಲ್ಲಿ. ನನ್ ಗಂಡ ಕೆಲಸ ಮಾಡ್ತೀನಿ ಅಂದ್ರೆ ಹೇಗೆಲ್ಲ ಮಾತಾಡ್ಬಿಟ್ಲು ಗೊತ್ತಾ? ಮಿನಿಸ್ಟರ್ ಮನೇಲಿ ಕೆಲಸ ಕೊಡ್ಸು ಅಂತ ನನ್ ಗಂಡ ಸುಬ್ಬು ಹತ್ರ ಮಾತಾಡ್ತಿದ್ರೆ ಇವಳು ಆಗಲ್ಲ ಅನ್ಬಿಟ್ಲು. ನಾವು ಉದ್ಧಾರ ಆಗೋದನ್ನ ಕಂಡು ಹೊಟ್ಟೆ ಉರಿ ಅವಳಿಗೆ. ನನ್ ಗಂಡನ್ಗೆ ಕೆಲಸ ಸಿಗ್ಲಿ, ಆಮೇಲೆ ನೋಡು ಅವಳನ್ನ ಹೇಗ್ ಆಟಾಡಿಸ್ತೀನಿ ಅಂತ.